ಸಮಸ್ತ ವಿಷ್ಣು ಅಭಿಮಾನಿಗಳಿಗೆ, ಕರ್ನಾಟಕದ ಅಭಿಮಾನಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು, ಅಭಿನಂದನೆಗಳು. ಸುಮಾರು ವರ್ಷಗಳಿಂದ 2009ರಿಂದ ಹೀಗೆ ಇದೆ. ಇದು ಸುಮಾರು ರಾಜಕೀಯ ವ್ಯಕ್ತಿಗಳು ಕುತಂತ್ರದಿಂದ ಈ ಜಾಗ ರಾಜಕೀಯ ವ್ಯಕ್ತಿಗಳ ಕೈ ಸೇರಿದೆ. ದಯವಿಟ್ಟು ನಮ್ಮ ಸ್ವಾಮೀಜಿ ವಿಷ್ಣುದಾದ ಅವರಿಗೆ ಕೇವಲ 11 ಗುಂಟೆ ಬಿಟ್ಕೊಡಿ. ನಿಮ್ಮ ಜೀವನದ ಚರಿತ್ರೆ ಏನು ಬದಲಾಗೋದಿಲ್ಲ. ಕೋಟಿ ಕೋಟಿ ಆಸ್ತಿ ಮಾಡಿದ್ದೀರಾ, ಇನ್ನೂ ಏನಕ್ಕೆ ಬೇಕು ಇಷ್ಟು ಆಸ್ತಿ? ಇರೋದು ಒಬ್ಬ ಮಗ, 2 ಹೆಂಡತಿರಿಗೆ ಇನ್ನೆಷ್ಟು ಬೇಕು ಸರ್ ನಿಮಗೆ ಆಸ್ತಿ? ದಯವಿಟ್ಟು ಇಷ್ಟೇ ಸಾಕು. ದಂಡಿಯಾಗಿದೆ. ಕೋಟಿ ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ ನಿಮ್ಮ ರಾಜಕೀಯ ಜೀವನದಲ್ಲಿ. ಸಾಕು. ನಮಗಾಗಿ, ನಮ್ಮ ಅಭಿಮಾನಿಗಳಿಗಾಗಿ, ಕರ್ನಾಟಕದ ಅಭಿಮಾನಿಗಳಿಗಾಗಿ ದೇವರು ಸಹಸ್ರಸಿಂಹ ವಿಷ್ಣುವರ್ಧನ್ 230 ಕೋಟಿ ಸಂಪಾದನೆ ಮಾಡಿದ್ರು, 210 ಕೋಟಿ ದಾನ ಧರ್ಮ ಮಾಡಿದ್ರು. ಗಲ್ಲಿಗೂ ದಾನ ಮಾಡಿದರೆ, ಕರ್ನಾಟಕ ಮೂಲೆಯವರೆಗೂ ದಾನ ಧರ್ಮ ಮಾಡಿದ್ದಾರೆ. ಈಗಿರುವಾಗ ಆ ಧರ್ಮಾತ್ಮನಿಗೆ ಒಂದು ಚೂರು ಜಾಗ ಇಲ್ಲ ಅಂದಮೇಲೆ ಈ ಕರ್ನಾಟಕ ಜನತೆ ಏನು? ಜನತೆಗೆ ಏನು ಸಿಕ್ತು? ಅವರು ಅಭಿಮಾನಿಗಳು 3 ಕೋಟಿ ಜನ ಇದ್ದಾರೆ. 3 ಕೋಟಿ ಅಭಿಮಾನಿಗಳಿಗೆ ಕರ್ನಾಟಕದ ಸರ್ಕಾರ ದಕ್ಷಿಣ ನೀಡ್ತಾ ಇರೋದು ಏನೂ ಇಲ್ಲ. ದಯವಿಟ್ಟು ಕರ್ನಾಟಕದ ವಿಷ್ಣು ಅಭಿಮಾನಿಗಳಿಗೆ ಅವ್ರ ಮನೆಗೆ ಆಸ್ತಿ ಕೊಡಬೇಡಿ, ಸೈಟ್ ಕೊಡಬೇಡಿ, ಫ್ರೀ ಬಸ್ ಕೊಡಬೇಡಿ, ಫ್ರೀ ಜಾಗ ಕೊಡಬೇಡಿ, ಫ್ರೀ ಆಸ್ತಿ ಕೊಡಬೇಡಿ. ಯಾವ ಬಡವರು ಏನೂ ಕೇಳ್ತಾ ಇಲ್ಲ. ಸುಮಾರು ಏನೋ ಇದು ರೇಷನ್ ಅದು ಇದು ಅಂತಾರೆ, ಅದ್ರೊಳಗೆ ಮೋಸ ನಡೀತಾ ಇದೆ. ದಯವಿಟ್ಟು ಯಾವ ರೇಷನ್ನು ನಮಗೆ ಬೇಡ, ಯಾವ ಬಡವ್ರ ರೇಷನ್ ಬೇಡ. ನಾವು ಅಭಿಮಾನಿಗಳು 3 ಕೋಟಿ ಜನ ಇದ್ದೀವಿ. ನಾವೆಲ್ಲ ರೇಷನ್ ತ್ಯಾಗ ಮಾಡೋಕ್ಕೂ ಸಿದ್ಧ, ಫ್ರೀ ಬಸ್ ತ್ಯಾಗ ಮಾಡೋದಕ್ಕೂ ಸಿದ್ಧ. ಸುಮಾರು ಹಿಂಗೆ ಹೇಳಿದ್ದಾರೆ. ಕಡಿಮೆ ಅಂದರೆ 50% ಲೇಡೀಸೇ ಇದ್ದಾರೆ ಅಭಿಮಾನಿಗಳು. ದಯವಿಟ್ಟು ರಾಜಕೀಯ ವ್ಯಕ್ತಿಗಳು ಈ ಕುತಂತ್ರ ನಡೆಸಿ ಈ ಜಾಗನ ಹೊಡಿಯೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ದಯವಿಟ್ಟು ಆ ಜಾಗ ವಿಷ್ಣು ಅಭಿಮಾನಿಗಳಿಗೆ 11 ಕೋಟಿ ಬಿಟ್ಕೊಡಿ, ಸಾಕು. ಇನ್ನೇನು ಇನ್ನೇನು ಬೇಕಾಗಿಲ್ಲ. ಮನೆಯವರು ಮೈಸೂರು ತೊಗೊಂಡ್ಬಿಟ್ಟಿದ್ದಾರೆ, ಅವ್ರು ಇಷ್ಟೊತ್ತಿಗೆ ಅವ್ರು ತೊಗೊಂಡಿದ್ದಾರೆ. ಬಟ್ ನಮ್ಮ ಅಭಿಮಾನಿಗಳಿಗೆ ಪ್ರತಿ ವರ್ಷ 2 ಟೈಮು ಬಂದು ಹೋಗೋದಕ್ಕೆ ಜಾಗ ಮಾಡಿಕೊಡಿ. ನಿಮಗೆ ಗತಿ ಇಲ್ಲ ಅನ್ನಿ, ಆ ದುಡ್ಡು ನಾವೇ ಕಟ್ಕೊಡ್ತೀವಿ. ಒಂದೊಂದು ಅಭಿಮಾನಿ ₹1 ಆಯಿತು ಅಂದ್ರೆ 3 ಕೋಟಿ ಆಯಿತು. ಆ ಮಾತು ಬೇರೆ. ದಯವಿಟ್ಟು ಈ ಜಾಗ ಉಳಿಸ್ಕೊಡ್ಬೇಕಂದು ಆರ್.ಅಶೋಕ್ ಅವ್ರಿಗೆ ಬೇಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಬೇರೆ ಥರ ತಿರ್ಚಬೇಡಿ ಅಷ್ಟೇ. ಜೈ ವಿಷ್ಣುದಾದ, ಜೈ ವಿಷ್ಣುದಾದ, ಜೈ ವಿಷ್ಣುದಾದ.